ತುಮಕೂರಿನ ಜನರು ಬೆಚ್ಚಿ ಬೀಳುವಂತಹ ಘಟನೆ ತುಮಕೂರು ನಗರದಲ್ಲಿ ಬೆಳ್ಳಂಬೆಳಗ್ಗೆ ಸರಿಸುಮಾರು 3 ರಿಂದ 4 ಗಂಟೆ ಸಮಯದಲ್ಲಿ ಸುಮಾರು 6 ಅಂಗಡಿಗಳಲ್ಲಿ ಕಳ್ಳತನ ಆಗಿರುವ ಘಟನೆ ಬೆಳಕಿಗೆ ಬಂದಿದೆ. ಬ್ರೇಕಿಂಗ್ ಲಭ್ಯ ಆಗ್ತಾ ಇದೆ. ತುಮಕೂರು ನಗರದ 6 ಅಂಗಡಿಗಳಲ್ಲಿ ಸರಣಿ ಕಳ್ಳತನ ಇಲ್ಲಿ ನಡೆದಿದೆ. ಒಂದೇ ರಾತ್ರಿ ಸುಮಾರು 6 ಅಂಗಡಿಗಳಲ್ಲಿ ಕಳ್ಳರು ಕೈ ಚಳಕ ತೋರಿಸಿದ್ದಾರೆ. ಅಂಗಡಿಗಳ ಬಾಗಿಲು ಮೀಟಿ ಒಳನುಗ್ಗಿದ್ದಾರೆ ಕಳ್ಳರು. ತುಮಕೂರು ವಿಶ್ವವಿದ್ಯಾನಿಲಯ ಮುಂಭಾಗದಲ್ಲಿರುವ ಆದಿಶ್ವರ ಮಾರ್ಕೆಟಿಂಗ್, ಬಿಎಚ್ ರಸ್ತೆಯಲ್ಲಿರುವ ಅಪೋಲೋ ಮೆಡಿಕಲ್ ಸ್ಟೋರ್, ವುಡ್ಲ್ಯಾಂಡ್, ಕಾಂತಿ ಸ್ವೀಟ್ಸ್, ಅಥರ್ವ ಹಾಗೆ ಒಂದಷ್ಟು ಅಂಗಡಿಗಳಲ್ಲಿ ಅಂದ್ರೆ ಇತರೆ ಅಂಗಡಿಗಳಲ್ಲಿ ಕಳ್ಳತನ ಆಗಿರುವಂತದ್ದು ಇಲ್ಲಿ ಕಂಡು ಬಂದಿದೆ. ಗಲ್ಲಾಪೇಟೆಯಲ್ಲಿದ್ದ ನಗದು ಹಾಗೂ ಅಂಗಡಿಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನ ದೋಚಿ ಕಳ್ಳರು ಪರಾರಿಯಾಗಿದ್ದಾರೆ. ಕಳ್ಳರ ಎಲ್ಲಾ ಚಲನವಲನಗಳು ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆ ಆಗಿದೆ. ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದಾರೆ ಪೊಲೀಸರು ಹಾಗೆ ಬೆರಳಚ್ಚು ತಜ್ಞರು. ಕಳ್ಳರ ಕೃತ್ಯಕ್ಕೆ ತುಮಕೂರು ಜನರು ಇಲ್ಲಿ ಬೆಚ್ಚಿ ಬಿದ್ದಿದ್ದಾರೆ. ಒಂದೇ ಸಮಯದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಒಂದು ಗಂಟೆ ಒಳಗಡೆನೆ ಇದು 6 ಅಂಗಡಿಗಳಲ್ಲಿ ಕಳ್ಳತನ ಆಗಿರೋದು ಕಂಡು ಬಂದಿದೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಹಾಗೆ ಬೆರಳಚ್ಚು ತಜ್ಞರು ಶ್ವಾನದಳದ ಮೂಲಕ ಅಲ್ಲಿ ತಪಾಸಣೆಯನ್ನ ನಡೆಸಿದ್ದಾರೆ. ಕಳ್ಳರ ಎಲ್ಲಾ ಚಲನವಲನಗಳು ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಿ ಕಾರ್ಯದಲ್ಲಿ ಈಗ ನಿರತರಾಗಿದ್ದಾರೆ. ಎಲ್ಲಿಂದ ಹೇಗೆ ಬಂದ್ರು ಕಳ್ಳರು ಅಂದ್ರೆ ನೋಡಿ, ಅವರ ಪ್ಲಾನ್ ನೋಡಿ. ಎಷ್ಟು ಅಂಗಡಿಗಳಲ್ಲೆಲ್ಲ ಸಿಸಿಟಿವಿ ಕ್ಯಾಮ್ರಾಗಳು ಇದ್ರೂ ಭಯನೇ ಇಲ್ದಂಗ ಆಗಿದೆ. ಈಗ 6 ಅಂಗಡಿಗಳು, ಒಂದಲ್ಲ ಎರಡಲ್ಲ 6 ಅಂಗಡಿಗಳಲ್ಲಿ ತಮ್ಮ ಕೈ ಚಳಕವನ್ನ ತೋರಿಸಿದ್ದಾರೆ. ಅಲ್ಲಲ್ಲೇ ಅಂಗಡಿಯ ಶಟರ್ ಅನ್ನ ಹಾಗೆ ಓಪನ್ ಮಾಡಿದ್ದಾರೆ, ಬೀಗ ಎಲ್ಲ ಅಲ್ಲಿ ಒಡೆದಾಕಿದ್ದಾರೆ. ಅಂಗಡಿಯಲ್ಲಿರುವ ಕೆಲವೊಂದಷ್ಟು ವಸ್ತುಗಳನ್ನ ಅಲ್ಲೇ ಬೀಳಿಸಿ ತಮಗೆ ಏನ್ ಬೇಕು ಅದನ್ನ ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ಜೊತೆಗೆ ಬೆಲೆ ಬಾಳುವಂತಹ ವಸ್ತುಗಳು ಹಾಗೆ ನಗದು ಸೇರಿ ಕಳ್ಳತನ ಮಾಡಿ ಕಳ್ಳರು ಅಲ್ಲಿಂದ ಪರಾರಿಯಾಗಿದ್ದಾರೆ. ಗೊತ್ತಲ್ಲ ನಮ್ಮಲ್ಲಿ ಎಷ್ಟೆಷ್ಟು ಜವಾಬ್ದಾರಿ ಮಾಡ್ತಿದ್ದಾರೆ. ಇವತ್ತು ಇಬ್ಬರಿಗೂ ಇದು ಮಾಡ್ತಾರೆ. ನಾನು ಇವತ್ತು ಕಡಿಮೆ ಆಲ್ರೆಡಿ ಬೊಕ್ಕೆ ಎಲ್ಲ ತೆಗೆದು ಎಲ್ಲದನ್ನು